ಅದಾದ್ಮೇಲೆ ಆಶ್ಲೇಷ, ಪುಷ್ಯ, ಪುನರ್ವಸು, ಪುಷ್ಯ, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ. ಆಶ್ಲೇಷ ಆಶ್ಲೇಷ ಅನ್ನುವಂಥದ್ದು ಏನಿದೆಯೋ ಇದು ಪರಮ ಮಿತ್ರ. ಪರಮ ಮಿತ್ರ ಅನ್ನುವಂಥದ್ದು. ಅಶ್ವಿನಿ ನಕ್ಷತ್ರಕ್ಕೆ ಆಶ್ಲೇಷ ನಕ್ಷತ್ರ ಇದೆಯಲ್ಲ, ಅದು ಪರಮ ಮಿತ್ರ ತಾರೆ ಅಂತ. ಅಶ್ವಿನಿ ಅನ್ನೋದಕ್ಕೆ ಇಲ್ಲಿ ಕುಜಾಧಿಪತಿ ಆದ್ನ ಕೇತು. ಆಶ್ಲೇಷ ನಕ್ಷತ್ರಕ್ಕೆ ಬುಧಾಧಿಪತಿ. ಹೇಗೆ ಪರಮ ಮಿತ್ರನಾದ ಇವನು? ಹೀಗಾಗಬಹುದು. ರಹಸ್ಯ ಇರುವಂತದ್ದೇ ಇಲ್ಲೇ. ಈಗ ಎಲ್ಲರೂ ಸಾಮಾನ್ಯವಾಗಿ ಹೇಳುವಾಗ ನಾನು ಬರೆದಿದ್ದೀನಲ್ಲ ಹೀಗೆ ಹೇಳ್ತಾರೆ. ನಾನು ಹೇಳಿದ್ದೀನಿ, ನೀನು ಬರ್ಕೊಂಡಿದ್ಯಾ. ಏನ್ ಗೊತ್ತಾಯ್ತು ನಿನ್ಗೆ? ನಾನು ಹೇಳಿದ್ದೀನಿ, ನೀನು ಬರ್ಕೊಂಡಿದ್ಯಾ. ನಾನು ನಿನ್ಗೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ, ಅದನ್ನು ತಗೊಂಡಿದ್ಯಾ. ನೀನು ಒಂದು ಆಫೀಸ್ ಓಪನ್ ಮಾಡ್ಕೊಂಡಿದ್ಯಾ, ಕೂತಿದೀಯಾ, ನಿನ್ ಮುಂದೆ ಕ್ಲೈಂಟ್ ಬಂದಿದ್ದಾರೆ, ನೀನು ಹೇಳಕ್ ಪ್ರಯತ್ನ ಮಾಡ್ತೀಯಾ, ಇದು ಹೀಗಾಗತ್ತೆ ಅಂತ. ಹೀಗಾಗತ್ತೆ ಅಂತ ನೀನು ಹೇಳಕ್ ಪ್ರಯತ್ನ ಮಾಡ್ತೀಯಾ, ಆದ್ರೆ ಪೂರ್ಣ ಆಗಲ್ಲ. ಕಾರಣ ಏನಿರಬಹುದು? ಭೌತಿಕ ವಿಚಾರದಲ್ಲಿ ನೀನು ಹೇಳ್ತೀಯಾ ಅಂತ ಇಟ್ಕೋ. ಭೌತಿಕ ವಿಚಾರಕ್ಕೆ ಬಂದಾಗ ನೀನ್ ಏನ್ ಮಾಡ್ತೀಯ ಅಂತ ಕೇಳಿದ್ರೆ ಅದು ಶಾರ್ಟ್ ಕಟ್ ರೂಟ್. ಸೊಲ್ಯೂಷನ್ ನಿಂದ ಯಾವ ತರ ಇರುತ್ತೆ ಅಂತ ಕೇಳಿದ್ರೆ ಶಾರ್ಟ್ ಕಟ್ ರೂಟ್. ನೀವು ಯಾವಾಗ ನೀನ್ ಶಾರ್ಟ್ ಕಟ್ ರೂಟ್ ನ ಬಳಸ್ಕೊಂಡು ಮುಂದೆ ಹೋಗ್ತೀಯ, ಅವಾಗ ನಿನ್ಗೆ ಏನಾಗುತ್ತೆ ಅಂತ ಕೇಳಿದ್ರೆ ಸ್ವಲ್ಪ ದಿನ ಆದ್ಮೇಲೆ ಅದರಿಂದ ಸಮಸ್ಯೆ ಆಗುತ್ತೆ. ಭೌತಿಕ ಸುಖ ಅಂತ ಅನ್ನುವಂಥದ್ದು ಬಂದಾಗ ನೀನ್ ಅದನ್ನ ಶಾರ್ಟ್ ಕಟ್ ಆಗಿ ಕೊಡೋದಾದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಅವರ ಒಂದು ಸಮಸ್ಯೆ ಆ ಸದ್ಯಕ್ಕೆ ಕ್ಲಿಯರ್ ಆಗೋವರೆಗೂ ಕೂಡ ನೀನು ಅದನ್ನೊಂದು ಸೊಲ್ಯೂಷನ್ ಕೊಡಬೇಕು. ನೆಕ್ಸ್ಟ್ ನೀನು ಅದ್ರ ಬಗ್ಗೆ ಹೇಳ್ಕೊಡ್ಬೇಕು. ಯಾವಾಗ ಅವರ ಡಿಸೈರು ಸ್ವಲ್ಪ ಮಟ್ಟಿಗೆ ಆದ್ರೂ ಕಂಪ್ಲೀಟ್ ಆಗುತ್ತೋ ಆಗ ನಿನ್ನ ಮಾತಿನ ಮೇಲೆ ಒಂದು ಬೇರೆ ಅವರಿಗೆ ಒಂದು ನಂಬಿಕೆ ಬರುತ್ತೆ. ಆ ನಂಬಿಕೆ ಬಂದು ನಿನ್ಗೆ ಅವ್ರು ತಿರುಗಿ ಕೇಳ್ತಾರಲ್ಲ, ಆಗ ನೀನು ಅವ್ರಿಗೆ ಒಂದೊಂದೇ ಹೇಳ್ತಾ ಬರ್ಬೇಕು. ಕಾರಣ ಏನಂತ ಕೇಳಿದ್ರೆ ನೀನ್ ಹೇರಿಕೆ ಮಾಡಿದ್ರೆ ನಿಲ್ಲಲ್ಲ ಅವ್ರು. ನೀನ್ ಸತ್ಯ ಹೇಳು, ಎದ್ದು ಹೋಗ್ಬಿಡ್ತಾರೆ. ಬರಲ್ಲ ನಿನ್ನ ಹತ್ರ ಅವ್ರು ಎದ್ದು ಹೋಗಿ ಮತ್ತು ಬೇರೆ ಅವ್ರ ಹತ್ರನೇ ಸಿಗಾಕೊಳ್ಳೋದು. ಕುರಿ ಹೇಗೆ ಕಟಕನ್ ನಂಬುತ್ತೋ ಕುರುಬನ್ ನಂಬಲ್ಲ. ಅದು ಕಟಕನೇ ನಂಬೋದು. ಯಾಕಂತ ಕೇಳಿದ್ರೆ ಕುರುಬ ಸುಮ್ಮನೆ ಮೇಯಿಸ್ಕೊಂಡ್ ಬರ್ತಾನ, ಅವನು ಕಟಕ ಹಂಗಲ್ಲ, ನಿಂತಲ್ಲೇ ಹುಲ್ಲಾಗ್ತಾನ ಅಲ್ವಾ. ಹಾಗೆ ಈ ಆಸೆಗಳ ಹಿಂದೆ ಬಿದ್ದವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ನಿನಗೆ ಶಾರ್ಟ್ ಕಟ್ ರೂಟ್ ಹುಡ್ಕೋದಕ್ಕೆ ಒಂದು ಪ್ರಯತ್ನ ಮಾಡ್ತಿರ್ತಾರೆ. ಅವ್ರಿಗೆ ನೀನ್ ಶಾರ್ಟ್ ಕಟ್ ಅಲ್ಲಿ ಕೊಟ್ಟೆ ಅಂತಂದ್ರೆ ಅಷ್ಟೇ ನಿನಗೆ ಅವ್ರು ಒಪ್ಕೊಳ್ಳೋದು, ಇಲ್ಲ ಅಂತಂದ್ರೆ ಅವ್ರು ಒಪ್ಕೊಳ್ಳಲ್ಲ. ಹಾಗಿದ್ದಾಗ ನೀನ್ ಏನ್ ಮಾಡ್ಬೇಕು? ನೀನ್ ಪರಿಹಾರ ಮಾಡ್ಬೇಕು ಅಂತ ಕೇಳಿದ್ರೆ ಎರಡು ರೀತಿಯಲ್ಲಿ ಪರಿಹಾರ ಇರ್ಬೇಕು ನೀನು. ಆದ್ರೆ ಮೊದಲು ನೀನ್ ಕೊಡುವಾಗ ಏನ್ ಮಾಡ್ಬೇಕು? ಯಾವುದೇ ಒಬ್ಬ ವ್ಯಕ್ತಿ ಒಂದ್ ಸಮಸ್ಯೆ ಇದೆ ಅಂತ ಅಂದಾಗ ನೀನ್ ಫಸ್ಟ್ ಅವನ್ ರೂಟಲ್ಲಿ ಹೋದ್ರೇನೆ ಅವ್ನ್ ನಿನಗೂ ಎಸ್ ಅನ್ನೋದು. ನೀನ್ ಅವನ್ ರೂಟ್ ಬಿಟ್ಟು ಹೋದೆ ಅಂತ ಕೇಳಿದ್ರೆ ಅವ್ನ್ ನಿನ್ಗೆ ನೋ. ಸಮೋಹಿನಿ ಅಂದ್ರೆ ಏನು ಅಂತ ಕೇಳಿದ್ರೆ ಫಸ್ಟ್ ನೀನ್ ಅವನ್ ರೂಟಲ್ಲಿ ಹೋಗ್ಬೇಕು. ನಿಧಾನಕ್ಕೆ ಅವನಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವ್ನು ಅರ್ಥ ಮಾಡ್ಕೋಬಹುದೇ ವಿನಃ ನೀನ್ ಒಂದೇ ಸಾರಿ ಹೆದರ್ಸ್ಬಿಡು, ಅದೊಂದು ಸಮಸ್ಯೆ ಆಗತ್ತೆ. ಎತ್ತರಿಸ್ಬಿಡು, ಅದು ಒಂದು ಸಮಸ್ಯೆ ಆಗತ್ತೆ. ಅದಕ್ಕೆ ನಿಧಾನಕ್ಕೆ ನೋಡ್ಕೊಂಡು ನೀನು ಆ ಕೆಲಸ ಮಾಡುವಂಥದ್ದು ತುಂಬಾ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡುತ್ತೆ. ಇನ್ನು ಇದು ಈ 9 ನಕ್ಷತ್ರಗಳದ್ದು ಒಂದು ಗ್ರೂಪ್ ಆಯ್ತು. ಒಂದು ಗ್ರೂಪ್ ಆಯ್ತು. ಇಲ್ಲಿ ಈ 9 ನಕ್ಷತ್ರ ಇದೆಯಾ ನಿನ್ನ ಹತ್ರ? 27 ನಕ್ಷತ್ರಗಳಿದೆ ನಿಂದಿಲ್ಲಿ. ಈ 27 ನಕ್ಷತ್ರಗಳಿದ್ರು ಕೂಡ ಗ್ರಹ ಇರೋದು ಎಷ್ಟು ನಿಂದು? ಈ 27 ನಕ್ಷತ್ರಗಳನ್ನ 9 ಗ್ರಹಗಳಿಗೆ ವಿಭಜನೆ ಮಾಡ್ಬೇಕು ನೀವು. ಯಾಕಂತ ಕೇಳಿದ್ರೆ ನಿನ್ನ ಹತ್ರ ಗ್ರಹ ಇರೋದೇ 9. ಇಲ್ಲಿ ನಕ್ಷತ್ರಗಳು ಕೊಟ್ಟಿರೋದು ನಾನೇನು ತಾರೆಗಳನ್ನ ಕೊಟ್ಟಿದ್ದೀನಿ ನಾನಿಲ್ಲಿ. ನಕ್ಷತ್ರಗಳನ್ನ 9 ಕೊಟ್ಟಿದ್ದೀನಿ. ಇನ್ನು ಉಳಿದ ರಿಲೇಟೆಡ್ ನಕ್ಷತ್ರಗಳು ಸೇಮ್ ಅದೇ ಕೆಲಸ ಮಾಡತ್ತಾ? ಸೇಮ್ ಅದೇ ಕೆಲಸಗಳನ್ನ ಮಾಡಲ್ಲ. ಅದು ಆ ಗುಣಗಳು ಬೇರೆ ಇರುತ್ತೆ. ಯಾಕಂತ ಕೇಳಿದ್ರೆ ನಾನು ಹಿಂದೆ ಹೇಳಿದ್ದೆ ನಿನಗೆ, ನೋಡು
ಮೇಷ, ವೃಷಭ, ಮಿಥುನ, ಕರ್ಕ. ಇದು ಇದನ್ನ ನಾನು ಏನ್ ಹೇಳಿದ್ದೆ ನಿನ್ಗೆ ಅಂತ ಕೇಳಿದ್ರೆ ಸೃಷ್ಟಿಖಂಡ ಅಂತ ಹೇಳಿದ್ದೆ. ಬ್ರಹ್ಮಮಂಡಲ ಇದು ಸೃಷ್ಟಿಖಂಡ. ಇನ್ನ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ಇದು ಸ್ಥಿತಿಖಂಡ. ಹೌದಾ, ವಿಷ್ಣು ಮಂಡಲ. ಇನ್ನ ಧನಸ್ಸು, ಮಕರ, ಕುಂಭ, ಮೀನ ಲಯಖಂಡ. ಇದು ರುದ್ರಮಂಡಲ. ಈ 12ರಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರನ ಒಂದು ಪಾತ್ರತ್ವ ಇದೆ. ಅಂದ್ರೆ ಸೃಷ್ಟಿ, ಸ್ಥಿತಿ ಮತ್ತು ಲಯ ಅನ್ನುವಂಥದ್ದು. ಈ ಸೃಷ್ಟಿ, ಸ್ಥಿತಿ, ಲಯಾದಿಗಳಲ್ಲಿ ನೀನು ಇಲ್ಲಿಂದ ಪ್ರಾರಂಭ ಮಾಡಿದ್ದೀಯ. ಹೌದಾ, ಮೇಷರಾಶಿ, ಅಶ್ವಿನಿ ನಕ್ಷತ್ರ, ಇದರ ಪಂಚಮ ಸ್ಥಾನ ಯಾವುದು? ಸಿಂಹರಾಶಿ. ಒಂದು ಕನೆಕ್ಷನ್ ಇದೆಯಾ ಇಲ್ಲಿ? ಅದಕ್ಕೆ ಇದನ್ನು ಬಳಸ್ಕೋಬೇಕು ಅಂತ ಹೇಳಿದ್ದು. ಯಾವತ್ತೂ ತ್ರಿಕೋನ ಸ್ಥಾನಗಳು ನಿನಗೆ ಉತ್ತಮ ಫಲಗಳನ್ನೇ ಕೊಡುತ್ತೆ ಅಂತ ನಿರ್ಧಾರ ಮಾಡಿರುವಂತದ್ದು ಯಾಕೆ ಅಂತ ಕೇಳಿದ್ರೆ, ಈ ಅಗ್ನಿ ತತ್ವ ರಾಶಿಗೆ ಅಗ್ನಿ ತತ್ವ ರಾಶಿಯನ್ನೇ ನೀನ್ ಕನೆಕ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಇವನ ಮಗ, ಇವನ ಮಗ ಅಂದ್ರೆ ಇಲ್ಲಿ ಒಳಗಡೆ ಏನಂತ ಕೇಳಿದ್ರೆ ಆತ್ಮನಿಗೆ ಒಂದು ಇಂಟರ್ಲಿಂಕ್ ಇದೆ. ಇದು ಇವನ ಧರ್ಮ ಆದ್ರೆ ಇದು ಇವನ ಧರ್ಮ. ಇಲ್ಲಿ ನಾನು ಕಾಲಪುರುಷ ಕುಂಡಲಿಯ ಬಗ್ಗೆ ಮಾತಾಡುವಾಗ ಇದು ಧರ್ಮ. ಹೌದಾ, ಅಗ್ನಿ ತತ್ವದ ಧರ್ಮ ಅದು. ಪೃಥ್ವಿ ತತ್ವದ ವಿಚಾರಕ್ಕೆ ಬಂದಾಗ ಇವೊಂದು ವ್ಯಾಪಾರ ಧರ್ಮ ಇವಂದು. ಅದಕ್ಕೆ ಇವನು ಇಲ್ಲಿ ಹೋದ್ರೆ ಆಗಲ್ಲ, ಇವನು ಇಲ್ಲಿಗೆ ಹೋಗ್ಬೇಕು. ಆದ್ರೆ ಅಲ್ಲೊಂದಿಷ್ಟು ಸಮಸ್ಯೆ ಇದೆಯಲ್ಲ, ಅಲ್ಲೊಂದಿಷ್ಟು ಸಮಸ್ಯೆ ಇದೆ. ಯಾಕೆ ಅಂತ ಕೇಳಿದ್ರೆ ಇವನು ಯಾವಾಗ ಇಲ್ಲಿದ್ದವನ್ನ ಮತ್ತೆ ಇಲ್ಲಿದ್ದವನ್ನ ಬಿಟ್ಟು ಡೈರೆಕ್ಟ್ ಇಲ್ಲಿಗೆ ಹೋಗ್ತಾನ. ಇಲ್ಲೊಂದು ಅಗ್ನಿ ಇದೆ, ಇಲ್ಲಿ ಒಂದು ಅಗ್ನಿ ಇದೆ, ಇಲ್ಲಿ ಜಲ ಇದೆ, ಇಲ್ಲಿ ಡೈರೆಕ್ಟ್ ಇವನ್ ಪೃಥ್ವಿಗೆ ಹೋಗ್ತಾನೆ. ಇವನಿಗೆ ವ್ಯಾಪಾರ ಧರ್ಮ ಇವಂದು. ಹೌದಾ, ಇವೊಂದು ಪೃಥ್ವಿ ತತ್ವ ಆಸೆಗಳಿದೆ, ಡಿಸೈರ್. ಇವ್ ಯಾವಾಗ ಆಸೆಗಳ ಹಿಂದೆ ಬೀಳ್ತಾರೋ ಆಗ ಸಮಸ್ಯೆಗಳಿಗೆ ಈಡಾಗ್ತಾರೆ. ಅವಾಗ ಪರಂ ಮಿತ್ರ ಯಾರು? ಹಿಂದಿನ ನಕ್ಷತ್ರದವನ್ ತಾನೆ. ದನ ತಂದು ಕೊಡೋನು ಯಾರು? ಮುಂದಿನ ನಕ್ಷತ್ರದವನ್ ತಾನೆ. ಹೌದಾ, ಇದು ನಿನಗಿಲ್ಲಿ ಏನಾಗ್ಬೇಕಾಗಿದೆ ಅಂತ ಕೇಳಿದ್ರೆ ಆಶ್ಲೇಷ ನಕ್ಷತ್ರ ಇದೆಯಲ್ಲ, ಈ ಆಶ್ಲೇಷ ನಕ್ಷತ್ರ ಇವಾಗ ಇಲ್ಲಿಗೆ ಬರೋಣ. ಇದನ್ನ ನಾವು ಡಿವೈಡ್ ಮಾಡ್ಬೇಕಾಗಿದೆ ಈಗ. ಅಶ್ವಿನಿ, ಮಗ ಮತ್ತು ಮೂಲ ಎಲ್ಲೆಲ್ಲಿ ಬರುತ್ತೆ? ಅಶ್ವಿನಿ ಮೇಷರಾಶಿ, ಮಗ ನಕ್ಷತ್ರ ಸಿಂಹರಾಶಿ, ಮೂಲ ನಕ್ಷತ್ರ ಧನುಸು ರಾಶಿ. ಒಂದು ತ್ರಿಕೋನ ಆಯ್ತಾ? ಈ 3 ತ್ರಿಕೋನಗಳಿಗೂ ಒಬ್ಬನೇ ಅಧಿಪತಿ ಕೇತು. ಹೌದಾ, ಅಶ್ವಿನಿ, ಮಗ, ಮೂಲ. ನೆಕ್ಸ್ಟ್ ಭರಣಿ, ಹುಬ್ಬ, ಪೂರ್ವಾಷಾಢ ನಕ್ಷತ್ರ, ಶುಕ್ರ ಅಧಿಪತಿ. ಇಲ್ಲಿ ನೋಡು, ಭರಣಿ ನಕ್ಷತ್ರ ಇದರಲ್ಲೇ ಇರುವಂತದ್ದು. ಭರಣಿ, ಹುಬ್ಬ, ಪೂರ್ವಾಷಾಢ ಇದು ಅಗ್ನಿ ತತ್ವದಲ್ಲೇನೆ ಇದೆ ಇದು. ಆದ್ರೆ ನಕ್ಷತ್ರಾಧಿಪತಿ ಬೇರೆ ಆಗಿದ್ದಾನೆ ಇಲ್ಲಿ. ಈ ಭರಣಿ, ಹುಬ್ಬ ಮತ್ತು ಪೂರ್ವಾಷಾಢ ನಕ್ಷತ್ರ ಅನ್ನುವಂಥದ್ದು ಏನಿದೆಯೋ ಇದಕ್ಕೆ ಶುಕ್ರಾಧಿಪತಿ. ಈ 3 ನಕ್ಷತ್ರಗಳಿವು. ನೆಕ್ಸ್ಟ್ ಕೃತಿಕಾ, ಉತ್ತರ, ಉತ್ತರಾಷಾಢ ನಕ್ಷತ್ರ, ಇದಕ್ಕೆ ರವಿ ಅಧಿಪತಿ. ರೋಹಿಣಿ, ಹಸ್ತ ಮತ್ತು ಶ್ರವಣ ನಕ್ಷತ್ರಗಳಿಗೆ ಚಂದ್ರಾಧಿಪತಿ. ರೋಹಿಣಿ, ಹಸ್ತ ಮತ್ತು ಶ್ರವಣ. ಹೌದಾ, ನೆಕ್ಸ್ಟ್ ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರಗಳಿಗೆ ಕುಜಾಧಿಪತಿ. ಮೃಗಶಿರ, ಚಿತ್ತ, ಧನಿಷ್ಠ. ಇಲ್ಲಿ ರೋಹಿಣಿ ಎಲ್ಲಿ ಬಂತು? ಪೃಥ್ವಿ ತತ್ವದಲ್ಲಿದೆ. ಅದು ಪೃಥ್ವಿ ತತ್ವ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಪೃಥ್ವಿಯ ಒಂದು ತ್ರಿಕೋನದಲ್ಲೇನೆ ಇರುತ್ತೆ. ಹೌದಾ, ಅದ್ರ ಧರ್ಮ ಅದು, ವ್ಯಾಪಾರ ಧರ್ಮ ಅದು. ಒಂದು ವೇಳೆ ಅಲ್ಲಿ ಚಂದ್ರ ವ್ಯಾಪಾರ ಮಾಡ್ಲಿಲ್ಲ ಅಂತ ಕೇಳಿದ್ರೆ ಇವ್ರಿಗೆಲ್ಲ ಹೊಟ್ಟೆ ತುಂಬಿಸೋದು ಯಾರು? ಯಾರು ತುಂಬಿಸ್ತಾರೆ ಹೊಟ್ಟೆನ? ಹೊಟ್ಟೆ ತುಂಬಿಸೋರು ಯಾರು ಇಲ್ಲ ಅಲ್ಲಿ. ಚಂದ್ರ ವ್ಯಾಪಾರ ಮಾಡ್ಲಿಲ್ಲ ಅಂತ ಕೇಳಿದ್ರೆ ನಿನಗೆ ಹೊಟ್ಟೆ ತುಂಬಲ್ಲ. ಭೌತಿಕವಾಗಿರತಕ್ಕಂತ ಶರೀರ ಇದೆ ತಾನೆ ನಿನ್ಗೆ. ನೀನ್ ಬರೀ ಆಧ್ಯಾತ್ಮ ಅಂತಂದ್ರೆ ನೀನ್ ಮಲ್ಕೊಂಬಿಡು ಸುಮ್ನೆ. ಅಧ್ಯಾತ್ಮ ಅಧ್ಯಾತ್ಮ ಅಂತ ಮಲ್ಕೊಂಬಿಡು. ನಿನ್ಗೆ ಏನಾದ್ರು ಬರ್ತಾ?
ಇಲ್ಲ, ಹೊಟ್ಟೆಗೆ ಊಟ ಹಾಕ್ಬೇಕು ಅದಕ್ಕೆ. ಒಂದ್ ವೇಳೆ ನೀ ಆ ಹೊಟ್ಟೆಗೆ ಊಟ ಹಾಕದೆ ಬರೀ ಗಾಳಿ ಅಷ್ಟೇ ಹಾಕ್ತೀನಿ ಅಂತ ಕೇಳಿದ್ರೆ ನೀನ್ ಇಲ್ಲಿ ಇರಕ್ಕಾಗಲ್ಲ. ನೀನ್ ಅಲ್ಲಿ ಹಿಮಾಲಯದಲ್ಲೆಲ್ಲೋ ಇರ್ಬೇಕು. ನಿನ್ ಮೇಲೆ ಅದು ಐಸ್ ಏನಾದ್ರು ಬಂದು ಬ್ಲಾಕ್ ಆಗಿ ನೀನ್ ಹಂಗೆ ಇದ್ರೆ ನಿನಗೆ ಏನ್ ಗೊತ್ತಿರ್ಬೇಕು ಅಲ್ಲೂ ಕೂಡ ಆ ಆತ್ಮನನ್ನ ಅಂದ್ರೆ ಸಮಾಧಿ ಸ್ಥಿತಿ ಅದನ್ನ ನೀನ್ ತಲುಪ್ಬೇಕು. ನೀನು ಈಗ ಹುಟ್ಟಿದ್ದೀಯ, ಸಮಾಧಿ ಸ್ಥಿತಿ ತಲುಪಕ್ಕಾಗತ್ತಾ? ಏನೋ ಡಿಸೈರ್ ಇದೆ ನಿಂದು, ಸಮಾಧಿಗೆ ಹೋಗಕ್ಕಾಗತ್ತಾ? ಆಗಲ್ಲ ಅವೆಲ್ಲ. ಯಾವಾಗ ಆಗತ್ತೆ ಅದು ಅಂತ ಕೇಳಿದ್ರೆ ನೀನ್ ಇಲ್ಲಿಗೆ ಬರ್ಬೇಕು, ರೇವತಿ ನಕ್ಷತ್ರದ ಕೊನೆಯ ಪಾದದಲ್ಲಿ ಬರ್ಬೇಕು. ತಿರುಗಿ ನೀನ್ ಜನನ ಆಗ್ಬಾರ್ದು, ನೀನು ಜನನ ಆಗ್ಬಾರ್ದು ಅಂತ ಇರುತ್ತೆ ನಿನಗೆ. ಇಲ್ಲೂ ಕೂಡ ನೀನ್ ಜನನ ಆಗ್ಬಾರ್ದು, ಗಂಡ ಮೂಲ ಅನ್ನುವಂಥದ್ದು ಬರುತ್ತೆ. ಎಲ್ಲಾರ ಸಮಸ್ಯೆ ಕ್ರಮೇಣ ಬಗೆಹರಿದ್ರು ಕೂಡ ಎಲ್ಲಾರ ಸಮಸ್ಯೆಯನ್ನ ಬಗೆಹರಿಸೋನ್ ಇದಾನಲ್ಲ, ಅವನ್ ಸಮಸ್ಯೆ ಯಾವತ್ತೂ ಬಗೆಹರಿಯಲ್ಲ. ಯಾಕೆ ಅನ್ನೋದನ್ನ ಮುಂದೆ ಹೇಳ್ತೀನಿ. ಗಂಡ ಮೂಲ ಜನನ ಅನ್ನುವಂಥದ್ದು ಇರುತ್ತಲ್ಲ, ಎಲ್ಲ ಮಾಡಿದೀನಿ ನಾನು, ಆದ್ರೂ ನನ್ನ ಸಮಸ್ಯೆ ಬಗೆಹರದಿಲ್ಲ ಅಂತ ಕೇಳಿದ್ರೆ ಅವನು ಗಂಡ ಮೂಲ ಜನನ ಇದೆ ಅಂತ ತಿಳ್ಕೊಬೇಕು. ಇಲ್ಲಿ ನೋಡು, ಇಲ್ಲಿ ಅವನು ಹುಟ್ಟಬಾರ್ದಿತ್ತು, ಮೋಕ್ಷ ತಾನೇ ಇದೆ. ಮೋಕ್ಷ ಪಿತೃದೋಷ ಇದೆ ಅವನಿಗೆ, ಹೌದಾ? ಪಿತೃದೋಷದ ಕಾರಣದಿಂದ ಅವನು ಏನ್ ಮಾಡ್ಬೇಕಾಗಿದೆ, ಹುಟ್ಲೇಬೇಕಾಗಿದೆ. ಅವನು ತೀರ್ಸಿಲ್ಲ, ಡೈರೆಕ್ಟ್ ಆಗಿ ಮೇಲಕ್ಕೆ ಹೋಗಿದ್ದಾನೆ. ಅವನು ಪಿತೃದೋಷ ಅನ್ನುವಂಥದ್ದಿದೆ, ಅವನಿಗೆ ಸಂತಾನ ಆಗಿಲ್ಲ ಇಲ್ಲಿ. ಯಾಕಂದ್ರೆ ಅವನು ಮೋಕ್ಷಕ್ಕೆ ಹೋಗ್ತಾ ಇದ್ದಾನೆ. ಅವನ ಪಿತೃಗಳಿದಾರಲ್ಲ, ಅವ್ರಿಗೆ ಹುಟ್ಟಬೇಕು ಅಂತ ಆಸೆ ಇದೆ. ಅವನು ಹುಟ್ಟಿಸಿ ಹೋಗ್ಬೇಕು. ಅವನು ತಿರುಗಿ ಮದುವೆ ಆದ ಇಲ್ಲಿ. ಆದ್ರೆ ಇಲ್ಲಿ ಇದು ಒಂದು ವಿಚಾರ ಏನು ಅಂತ ಕೇಳಿದ್ರೆ, ಬಾಧಕ ಸ್ಥಾನ ಯಾವ್ದಾಗತ್ತೆ ಅವನಿಗೆ? 7ನೇ ಮನೆ ಬಾಧಕ ಆಗತ್ತೆ. ಇವನ್ ಮದುವೆ ಆಗಿದ್ದ ಒಂದು ದೊಡ್ಡ ಬಾಧಕ. ಇದು ಜ್ಞಾನ, ಇದು ಅಜ್ಞಾನ. ಅಜ್ಞಾನ ಅಂದ್ರೆ ಏನು? ಕಾನ್ಸಿಯಸ್ ಮೈಂಡ್, ಸಬ್ ಕಾನ್ಸಿಯಸ್ ಮೈಂಡ್ ಎರಡು ಸೇರಿಸಿ ಮದುವೆ ಆಗಿ ಮಾಡಿದ್ದಾರೆ. ಇವನು ಸ್ಪಿರಿಚುವಲ್, ಇವನು ಭೌತಿಕ. ಇವನು ಧ್ಯಾನದಲ್ಲಿ ಕೂತ್ಕೋತಾನೆ, ಇವನು ಡಿಸ್ಟರ್ಬ್ ಮಾಡ್ತಾನೆ. ಇವನು ಉಪವಾಸ ಮಾಡು ಅಂತಾನೆ, ಇವನು ಮೊದಲು ಊಟ ಮಾಡು ಅಂತಾನೆ. ಇವನು ಯೋಗ ಮಾಡ್ತೀನಿ ಅಂತಾನೆ, ಇವನು ಅದನ್ನೇ ಮಾಡ್ತೀಯ, ಮಾತ್ರೆ ತಗೊಂಡು ಇಂಜೆಕ್ಷನ್ ಮಾಡಿಸ್ಕೊಂತಾನೆ. ಏನ್ ಮಾಡ್ತೀಯ ಅದಕ್ಕೆ? ಇವನು ಒಂಟಿ ಜೀವನವನ್ನು ಬಯಸ್ತಾನೆ, ಇವನು ಮಿತ್ರತ್ವವನ್ನು ಬಯಸ್ತಾನೆ. ಇವನಿಗೆ ಮಾತು ಜಾಸ್ತಿ ಬೇಕು, ಇವನಿಗೆ ಮಾತು ಕಡಿಮೆ ಬೇಕು. ಪೀಡ ಆಯ್ತಾ ಅಲ್ಲಿ? ಹೌದಾ? ಗಂಡ ಮೂಲ ಅನ್ನುವಂಥದ್ದು ಯಾವಾಗ ಬರುತ್ತೆ ನಿನಗೆ ಅಂತ ಕೇಳಿದ್ರೆ, ಯಾವಾಗ ನೋಡು, ಮೀನ ರಾಶಿ ರೇವತಿ ನಕ್ಷತ್ರ ಮತ್ತು ಮೇಷರಾಶಿ ಅಶ್ವಿನಿ ನಕ್ಷತ್ರ. ಹೌದಾ? ಮೀನ ರಾಶಿಯ ಕೊನೆಯ 2 ಚರಣ, 3, 4ನೇ ಚರಣ, ಮೇಷರಾಶಿಯ ಮೊದಲು 2 ಚರಣ, ಇದೇನ್ ಬರುತ್ತೋ ಇದನ್ನ ಗಂಡ ಮೂಲ ಜನನ ಅಂತ ಕರೀತಾರೆ. ಹುಟ್ಟಬಾರ್ದು ಆಗಿತ್ತವನು, ಹುಟ್ಟಿದ್ದಾನೆ. ಆದ್ರೆ ಆ ನೆನಪುಗಳಿದೆಯಾ ಅವನಿಗೆ? ಇದೆಯಾ? ಅವನ ಜೊತೆನಲ್ಲಿ ಸೆಪ್ಟಲ್ ಬಾಡೀಸ್ ಮುಖಾಂತರ, ಅವನು ದೇಹ ತ್ಯಾಗ ಮಾಡಿದ ಮೇಲೆ ಸೆಪ್ಟಲ್ ಬಾಡೀಸ್ ಮುಖಾಂತರ ಅವನ ನೆನಪುಗಳು ಅವನ ಜೊತೆಲಿ ಬಂದಿರುತ್ತೆ. ಇದೇ ನಿಯಮ. ಇಲ್ಲಿ ಪರಮ ಮಿತ್ರ ಹೇಗಾಗ್ತಾನೆ ಹೇಳು? ನಾನು ಇಲ್ಲೇ ಇದನ್ನ ತೋರಿಸಿರೋದು ನಿನಗೆ. ಪರಮ ಮಿತ್ರ ಹೇಗಾದ ಅವನು? ಈ ನಾಲೆಜ್ ಇದೆಯಲ್ಲ ಇವನಿಗೆ ಕೊಟ್ಟವ್ರು ಯಾರು? ಬುಧ ಅಂದ್ರೆ ನಾಲೆಜ್ ತಾನೆ. ರೇವತಿ ನಕ್ಷತ್ರ ಅಂತಂದ್ರೆ ಯಾವ್ದ್ರಲ್ಲಿ ಇದೆ ಅದು? ರುದ್ರ ಖಂಡದಲ್ಲಿ ಇದೆಯಾ? ಅಂದ್ರೆ ಶಿವ ಅವನೇನ? ಇಲ್ಲಿಂದ ಪ್ರಾರಂಭ ಮಾಡಿರತಕ್ಕಂತಹ ಬುಧ ಇದಾನಲ್ಲ, ಈ ನಾಲೆಜ್ ಇದೆಯಲ್ಲ ಬುಧಂದೇ, ಅದು ಅವನೇ ಶಿವ. ಪ್ರಾರಂಭ ಮಾಡಿದವ್ರು ಯಾರು? ಬುಧನೇ ಪ್ರಾರಂಭ ಮಾಡಿರೋದು ಇದನ್ನ, ಹೌದಾ? ಅವನು ಪ್ರಾರಂಭಿಸಿರ್ತಕ್ಕಂತ ಎಲ್ಲ ನಾಲೆಜನ್ನು ಆ ಬುಧನ ಹತ್ರ ಇದೆ. ಇಲ್ಲಿ ತಿರುಗಿ ಮುಂದಿನ ಅವನಿಗೆ ಕೊಟ್ಟದ್ದು ಯಾರು? ಅದನ್ನ ಅವನಿಗೆ ಕೊಟ್ಟು ಹೋಗ್ಬೇಕಲ್ಲಪ್ಪ ನೀನು. ಅವನು ಹುಟ್ಟಿಸಿದ ಮೇಲೆ ಪಿತೃದೋಷ ಬಂದಿದೆ ಇಲ್ಲಿ ನಿನಗೆ, ನೀನ್ ಮಗು ಹುಟ್ಟಿಸ್ಬೇಕು. ಅವನಿಗೆ ಕೊಟ್ಟವ್ರು ಯಾರು? ಅದನ್ನ ಬುಧ ತಾನೇ ಕೊಟ್ಟಿರೋದು. ಬುಧನೇ ಕೊಟ್ಟಿದಂತಾನೆ. ಇವನ್ ನಾಲೆಜ್ ಏನಿದೆಯೋ ಅದನ್ನ ಇವನಿಗೆ ಕೊಟ್ಟವನು ಇವನು ಏನಿವನು ಅಂತ ಕೇಳಿದ್ರೆ ಬೇರು. ಪಿತೃ ಅಂದ್ರೆ ಏನು? ಬೇರು ತಾನೇ ಅದ, ಹೌದಾ? ಅವನಿಗೆ ನಾಲೆಜ್ ಕೊಟ್ಟವನೇ ಇವನು. ನಿನ್ನ ದೇಹದಲ್ಲೂ ಕೂಡ ಏನಾದ್ರೂ ಇಲ್ಲಿ ಬರ್ಬೇಕು ಅಂತ ಕೇಳಿದ್ರೆ ಆ ನರ್ವಸ್ ಸಿಸ್ಟಮ್ ಇದೆಯಲ್ಲ, ಅದಕ್ಕೆ ಬುಧನೇ ಅಧಿಪತಿ. ಇಲ್ಲಿಂದ ಕಮಾಂಡ್ ಏನ್ ಬರುತ್ತೋ
ಇಲ್ಲಿಂದ ಏನ್ ಆದೇಶ ಬರುತ್ತೋ ಅದೆಲ್ಲ ಬುಧಾನೇ ಕೊಡೋದು. ಇವನು ತಗೊಂಡಿದ್ದಾನೆ ಇವನು, ಆದ್ರೆ ಇವನು ಪರಮ ಮಿತ್ರ, ಹೌದಾ? ಆದ್ರೆ ಇವನ ಹತ್ರ ಎನರ್ಜಿ ಇದೆ, ಕ್ವಿಕ್ ರಿಸಲ್ಟ್ ಬೇಕು ಇವನಿಗೆ, ಇವನೇ ಕೊಟ್ಟಿರೋದು. ಆದ್ರೆ ಇವನ್ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಇವನನ್ನ ಮರೆಯುವಂಥದ್ದು, ಇವನನ್ನ ನೆಗ್ಲೆಕ್ಟ್ ಮಾಡುವಂಥದ್ದು. ಏನಾಗತ್ತೆ ಅವಾಗ? ಪರಮ ಮಿತ್ರನನ್ನ ನಂಬಂಗಿಲ್ಲ, ಉಲ್ಟಾ ಕೆಲಸ ಆಗುತ್ತೆ ತಾನೆ. ಇವನಿಗೆ ಒಂದಿಷ್ಟು ದೋಷ ಇದೆ ಕೇತುವಿಗೆ, ಯಾಕಂದ್ರೆ ಎಷ್ಟೇ ಆದ್ರೂ ರಾಕ್ಷಸನ ಒಂದು ಶರೀರ ಅದು, ಹೌದಾ? ಅವನಿಗೆ ಒಂದಿಷ್ಟು ದೋಷ ಇದೆ, ಅವನಲ್ಲಿ ಎನರ್ಜಿ ಇದೆ. ಮಾಡಬಾರ್ದನ್ನ ಕೆಲಸ ಎಲ್ಲ ಮಾಡಿದ್ರೆ ಇವನ್ ಬಿಡ್ತಾನೆ? ಆಗ್ಬಾರ್ದಾಗತ್ತಾ? ಮಾಡಬಾರದನ್ನ ಮಾಡಿದ್ರೆ ಆಗಬಾರ್ದು ಹೇಗೆ ಆಗತ್ತೆ ಅನ್ನುವಂತ ವಿಷಯವನ್ನ ಮುಂದಿನ ಪಾಠದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇಲ್ಲಿ ನಾನು ಆರಿದ್ರದಿಂದ ಇನ್ನ ಹೇಳೋದ್ ಬಿಟ್ಟಿದ್ದೆ, ಇನ್ನೊಂದಿಷ್ಟು ಹೇಳ್ಬಿಡೋಣ. ಈ ಆರಿದ್ರ ಮತ್ತು ಸ್ವಾತಿ ಶತಭಿಷ ಅನ್ನುವಂಥದ್ದಕ್ಕೆ ರಾಹು ಅಧಿಪತಿ ಇದ್ದಾನೆ. ಆಮೇಲೆ ಪುನರ್ವಸು, ವಿಶಾಖ ಮತ್ತು ಪೂರ್ವಾಷಾಢ ನಕ್ಷತ್ರಗಳು ಅನ್ನುವಂಥದ್ದು ಏನಿದೆಯೋ ಅದಕ್ಕೆ ಗುರು ಅಧಿಪತಿ. ನೆಕ್ಸ್ಟ್ ಪುಷ್ಯ, ಅನುರಾಧ ಮತ್ತು ಉತ್ತರ ಭಾದ್ರಪದ ಅನ್ನುವಂಥದ್ದು ಏನಿದೆಯೋ ಅದಕ್ಕೆ ಶನಿ ಅಧಿಪತಿ. ಆಶ್ಲೇಷ, ಜ್ಯೇಷ್ಠ ಮತ್ತು ರೇವತಿ ನಕ್ಷತ್ರ, ಆಶ್ಲೇಷ, ಜ್ಯೇಷ್ಠ ಮತ್ತು ರೇವತಿ ನಕ್ಷತ್ರಗಳೇನಿದೆಯೋ ಇದಕ್ಕೆ ಬುಧಾಧಿಪತಿ. ಯಾವಾಗ ಗಂಡ ಮೂಲ ಅನ್ನುವಂಥದ್ದು ಬರುತ್ತೋ, ಯಾವಾಗ ಆಶ್ಲೇಷ, ಜ್ಯೇಷ್ಠ ಮತ್ತು ರೇವತಿ ನಕ್ಷತ್ರದಲ್ಲಿ ಜನನ ಆಗಿರ್ತೀಯೋ, ಮತ್ತೆ ಅಶ್ವಿನಿ ಮಗ ಮೂಲ ನಕ್ಷತ್ರದಲ್ಲಿ ನಿನ್ನ ಜನನ ಆಗಿರುತ್ತೋ, ಆವಾಗ ನಿನಗೆ ಸಮಸ್ಯೆ ಇದೆ. ಎಲ್ಲರ ಸಮಸ್ಯೆಯನ್ನ ಬಗೆಹರಿಸೋರು ಇವರಾದ್ರೆ ಇವರ ಸಮಸ್ಯೆಯನ್ನ ಯಾರು ಬಗೆಹರಿಸೋರು ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂಥದ್ದೇ ಈ ಒಂದು ವಿಷಯ ಏನಿದು ನವತಾರ ಪದ್ಧತಿ ಅನ್ನುವಂಥ ವಿಷಯ ಅಂತ ಹೇಳ್ತಾ, 27 ನಕ್ಷತ್ರಗಳ ಬಗ್ಗೆನೂ ನಿನ್ಗೆ ಹೇಳ್ದೆ. ಇಲ್ಲಿ ನಾಳೆ ನಿನ್ಗೇನು ಅಂತ ಕೇಳಿದ್ರೆ ಅದನ್ನ ಒಂದು ಸರ್ಕಲ್ ಮಾಡೋಣ. ಈ ಸರ್ಕಲ್ ಅಲ್ಲಿ ನಿನಗೆ 27 ನಕ್ಷತ್ರಗಳ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಈಗ ನಿನಗೆ 3 ನಕ್ಷತ್ರಗಳಿಗೆ ಒಂದೊಂದು ಗ್ರಹಾಧಿಪತ್ಯ ಅನ್ನುವಂಥದ್ದು ಆಯ್ತು. ನಿನ್ನ ಬ್ರಹ್ಮಾಂಡದಲ್ಲಿ ನಿನಗೆ ಇರುವಂತದ್ದು ಎಷ್ಟು ಡಿಗ್ರಿ ಇದೆ? 360 ಡಿಗ್ರಿ ಇದೆ. 360ನ್ನ ಮೂರ್ ಭಾಗ ಮಾಡಿದಾಗ ನಿನಗೆ 120 ಡಿಗ್ರಿ ಬರುತ್ತೆ. ಆ 120 ಡಿಗ್ರಿಯಲ್ಲಿ ಗ್ರಹಗಳು ಹೇಗೆ ಕೆಲಸ ಮಾಡುತ್ತೆ, ನಕ್ಷತ್ರಗಳು ಹೇಗೆ ಕೆಲಸ ಮಾಡುತ್ತೆ, ಆಮೇಲೆ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು. ಈಗ ನಾನು ಇಲ್ಲಿ ಹೇಳಿದೆ 9 ನಕ್ಷತ್ರನ ಬರೆದಿದ್ದೀನಿ. ಈ ಪರಮ ಮಿತ್ರ ಅನ್ನುವಂತ ನಿನಗಿಲ್ಲಿ ಬಂದ 9ನೇ ನಕ್ಷತ್ರ ಆದ ಇವನು, 9ನೇ ನಕ್ಷತ್ರ ಆದ ಇವನು. ಈ 9ನೇ ನಕ್ಷತ್ರ ಅಂತ ಕೇಳಿದ್ರೆ ನಿನಗೆ ಕೊನೆ ನಕ್ಷತ್ರ ಆಯ್ತಿದೆ. ಈ ಕೊನೆ ನಕ್ಷತ್ರದಲ್ಲಿ ನೀನು ಅದನ್ನ ಹೆಂಗ್ ಬ್ಯಾಲೆನ್ಸ್ ಹೆಂಗ್ ಮಾಡ್ತೀಯ? ನೀನು ಪರಮ ಮಿತ್ರ ನಿನ್ನಿಂದ ದೂರ ಇದ್ದಾನೆ ಇವನು. ಅಶ್ವಿನಿ ನಕ್ಷತ್ರಕ್ಕೆ ಪರಮ ಮಿತ್ರ ನಿನಗೆ ದೂರ ಇದ್ದಾನ ಅವನು. ನೀನ್ ಯಾರನ್ನ ಫಾಲೋ ಮಾಡ್ತೀಯ? ಆಶ್ಲೇಷ ನಕ್ಷತ್ರದವ್ರನ್ನ ಫಾಲೋ ಮಾಡಕ್ ಆಗತ್ತಾ? ನೀನು ಆಗತ್ತಾ? ಅಶ್ವಿನಿ ನಕ್ಷತ್ರಕ್ಕೆ ಎನರ್ಜಿ ಕೊಟ್ಟವ್ರು ಯಾರಪ್ಪ? ರೇವತಿ ನಕ್ಷತ್ರದವನ್ ತಾನೆ. ಅವನ್ ಹಿಂದೆ ಇದ್ದಾನ ಅವನು. ಅವನಲ್ಲಿರೋಂತ ಎಲ್ಲಾನು ಇದನ್ನ ಕೊಟ್ಟವನು ಅವನೇ. ಅವನಿಗೆ ಅವನನ್ನ ಮರಿಬಾರ್ದ ಅವನು. ಅದಕ್ಕೆ ನಾನು ಹೇಳಿದ್ದು ಸದಾಶಿವ ಸಮಾರಂಭ ಅಂತ. ಯಾವಾಗ ಜಲದಿಂದ ಉತ್ಪತ್ತಿ ಆಯ್ತು, ಇಲ್ಲಿ ಉತ್ಪತ್ತಿ ಅನ್ನುವಂಥದ್ದು ಮೇಷರಾಶಿಯಿಂದ ಉತ್ಪತ್ತಿ ಆದ್ರೂ ಕೂಡ ಇವನಿಗೆ ಎನರ್ಜಿ ಕೊಟ್ಟವನು ಯಾರು? ರೇವತಿ ಅವನ್ ತಾನೆ ಕೊಟ್ಟಿರೋದು, ಶಿವ ತಾನೆ ಇವನು. ಇವನ ಎನರ್ಜಿನ ಇವನ್ ತಗೊಂಡು ಬೆಳೆದಿದ್ದಾನೆ. ಇವನ್ ಬೆಳೆದ ಮೇಲೆ ಇವನಿಗೆ ಅಹಂಕಾರ ಬಂದಿದೆ, ಅದಕ್ಕೆ ಇವನಿಗೆ ಸಮಸ್ಯೆ ಆಗ್ತಾ ಇದೆ. ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸಿಕೊಳ್ಳೋದು ಅಂತ ತಿಳ್ಕೊಳ್ಳುವಂತದ್ದೇ ಈ ವಿಚಾರ ಅನ್ನುವಂಥದ್ದು ಮುಂದಿನ ಪಾಠದಲ್ಲಿ ಹೇಳೋಣ ಅಂತ ಹೇಳ್ತಾ ಇವತ್ತಿನ ಪಾಠನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.